ಈಗ ಪೃಥ್ವಿ ಅಂಬಾರ್ ಅವ್ರಿಗೆ ಆಕ್ಷನ್ ಕಟ್ ಹೇಳೋದಂತಂದ್ರೆ ಒಂದು ರೀತಿಯ ಕಷ್ಟದ ಕೆಲಸ ಅಲ್ವೇ ಅಲ್ಲ, ಬಿಕಾಸ್ ಅವ್ರಿಗೆ ಯಾವ ಪಾತ್ರ ಕೊಟ್ಟರು ನೀರು ಕುಡಿದ ಮಾಡ್ಬಿಡ್ತಾರೆ. ಇನ್ನು ಪ್ರಮೋದ್ ಅವರು ಕೂಡ ಕಿರುತೆರೆಯಿಂದ ಬಂದರೂ ಕೂಡ ಯಾರಿಗೇನು ಕಮ್ಮಿ ಇಲ್ಲ ಅನ್ನೋ ಥರನೇ ಆ್ಯಕ್ಟಿಂಗ್ ಮಾಡಿರುವಂಥದ್ದು. ಸೊ ಅವರಿಗೆ ಆಕ್ಷನ್ ಕಟ್ ಹೇಳಿರುವಂತಹ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡೋದಾದ್ರೆ, ನನಗೆ ಪೃಥ್ವಿಗೆ ಈ ಸೆಕೆಂಡ್ ಟೈಮ್ ಆಕ್ಷನ್ ಕಟ್ ಹೇಳ್ತಾರೆ. ಫಸ್ಟ್ ಟೈಮ್ ರಾಜರು ಸಿನಿಮಾದಲ್ಲಿ ಮಾಡಿದ್ರು ಆಲ್ರೆಡಿ ನನ್ನ ಜೊತೆಗೆ. ಸೊ ನನ್ನ ಜೊತೆಗೆ ಮಾಡಿದ್ರು ಆಲ್ರೆಡಿ. ಹಾಗಾಗಿ ಪೃಥ್ವಿ ಮತ್ತೆ ನಮ್ಮ ನಡುವೆ ಇರೋ ಬಾಂಧವ್ಯ, ಪೃಥ್ವಿ ಹೀರೋ, ಸೊ ನಾನು ಡೈರೆಕ್ಟ್ರು, ನಮ್ಮ ಹುಡುಗ. ಸೊ ನನಗೆ ಅಷ್ಟು ಹೆಮ್ಮೆ ಪೃಥ್ವಿ ಬಗ್ಗೆ. ತುಂಬ ಒಳ್ಳೆ ಪ್ರಮೋದ್ ಆಲ್ಸೋ, ಅಂದರೆ ಈಗ ನಮ್ಮ ಬೋನಮ್ ಗಗನಮ್ ಟೀಮಿಗೆ ಇದು ಏನಾದರೂ ಜಾಯ್ನ್ ಆಗಿರ್ಬೋದು, ಬಟ್ ಅವ್ರು ಬರ್ತಾ ಬರ್ತಾ ಈಗ ನಮ್ಮಲ್ಲೇ ಒಬ್ಬರು ಆಗ್ಬಿಟ್ಟಿದ್ದಾರೆ. ನಾವು ಬೆಳಗ್ಗೆ ಇದ್ದರೆ ಪ್ರಮೋದ್, ಪೃಥ್ವಿ, ಮುನೇಗೌಡ ಸರ್, ಗಿರೀಶ್ ದಿನಕ್ಕೆ ಮಿನಿಮಮ್ ಬೆಳಗ್ಗೆ ಎದ್ದ ತಕ್ಷಣ ಸ್ಟಾರ್ಟ್ ಆದರೆ ಸಂಜೆ ಒಳಗಡೆ ಒಂದು 4-5 ಸಾರಿ ಎಲ್ಲರೂ ಮಾತಾಡಿರ್ತೀವಿ, ಸಿನಿಮಾ ವಿಷಯನೇ ಮಾತಾಡ್ತೀವಿ. ಸೊ ಎಲ್ಲಿ ಹೋಗಬೇಕು ಏನು, ಒಬ್ಬ ನಿರ್ಮಾಪಕರು ಸಿನಿಮಾನ ಎಷ್ಟು ಜವಾಬ್ದಾರಿ ತಗೊಂಡು ಕೆಲಸ ಮಾಡ್ತಾರೆ ಅಂದರೆ, ಬೆಳಗ್ಗೆ ಎದ್ದ ತಕ್ಷಣ ಇವಾಗ ನೋಡಿ ನಮ್ಮ ಸಾಂಗ್ ರಿಲೀಸ್ ಆಗಿದೆ, ನೈಟಿಂದ ಹಿಡಿದು ಬೆಳಗ್ಗೆಯಿಂದ ನೈಟ್ವರೆಗೂ ಅವ್ರು ನಮ್ಮನ್ನು ಕೇಳ್ತಾ ಇರ್ತಾರೆ, ಗಿರೀಶ್ ನಡೀತಾ ಇದೆಯಾ, ಇಲ್ಲಿ ಫಾಲೋಅಪ್ ಆಗ್ತಾ ಇದೆಯಾ, ಅಲ್ಲಿ ಫಾಲೋಅಪ್ ಆಗ್ತಾ ಇದೆಯಾ, ನಡೀತಾ ಇದೆಯಾ ಕೆಲಸ, ಚೆನ್ನಾಗಾಗಬೇಕು ಅಂದರೆ ಸಿನಿಮಾ ಚೆನ್ನಾಗಾಗಬೇಕು ಅನ್ನೋದು ಅವ್ರಿಗೆ ತುಂಬ ಒಳ್ಳೆಯ ಇದೆ. ಆಮೇಲೆ ಸಿನಿಮಾ ಯಾಕೆ ಚೆನ್ನಾಗಾಗಬೇಕು ಅಂತ ಹೇಳಿದರೆ, ನಿಮಗೆ ಗೊತ್ತು ಕನ್ನಡ ಇಂಡಸ್ಟ್ರಿಯಲ್ಲಿ ನಿರ್ಮಾಪಕರು ಸ್ವಲ್ಪ ರೇರ್, ಓಕೆನಾ. ಒಬ್ಬ ನಿರ್ಮಾಪಕರು ಉಳಿದ್ರೆ ನನ್ನಂಥ ಇನ್ನೊಂದು 4 ಜನ ನಿರ್ದೇಶಕರಿಗೆ ಅವ್ರು ಕೆಲಸ ಕೊಡ್ತಾರೆ. ಅವರು ನಿರ್ಮಾಪಕರಿದ್ದರೆ ನಿರ್ದೇಶಕ ಅಲ್ವಾ, ನಾನು ಏನು ಬೇಕಾದ್ರೂ ಸ್ಕ್ರಿಪ್ಟಲ್ಲಿ ಬರ್ಕೊಂಡಿರ್ಬೋದು, ಬಟ್ ಅದನ್ನು ತೆರೆಗೆ ತರೋರು ಯಾರು, ನಿರ್ಮಾಪಕರು. ಸೊ ನಿರ್ಮಾಪಕರು ನನ್ನಂಥ 4 ಜನರಿಗೆ, ಒಳ್ಳೆ ಪ್ರತಿಭೆಗಳಿಗೆ ಅವರು ಸಿನಿಮಾ ಮಾಡಲಿ, ಸಿನಿಮಾ ಕೊಡಬೇಕು, ಸಿನಿಮಾ ಮಾಡಬೇಕು ಅನ್ನೋದು ನನ್ನ ಉದ್ದೇಶ. ಆ ಉದ್ದೇಶಕ್ಕೋಸ್ಕರನೇ ಬೋನಮ್ ಗಗನಮ್ ಚೆನ್ನಾಗಾಗಬೇಕು. ಅಂದರೆ ಆ ಉದ್ದೇಶಕ್ಕೆ ಅಂತ ಅಲ್ಲ, ಬೋನಮ್ ಗಗನಮ್ಗೆ ಚೆನ್ನಾಗಾಗಬೇಕು ಅಂಥೇಳಿ ಅದ್ರ ಒಳಗಡೆ ಎಲ್ಲ ಅಂಶಗಳು ಇದೆ. ಆ ಅಂಶಗಳು ಜನರಿಗೆ ಇಷ್ಟ ಆದರೆ ಒಬ್ಬ ನಿರ್ಮಾಪಕ ಮತ್ತು ನಿರ್ದೇಶಕರು ಇಬ್ಬರೂ ಸರ್ವೈವ್ ಆಗ್ತಾರೆ ಅನ್ನೋದು ನನ್ನ ಉದ್ದೇಶ. ಫೈನ್ ಸರ್, ಹೇಳ್ತಾ ಇದ್ರು ಒಬ್ಬರು ನಿರ್ಮಾಪಕರಿದ್ದರೆ ಎಷ್ಟೋ ಜನ ನಿರ್ದೇಶಕರಿಗೆ ಸಹಾಯ ಆಗುತ್ತೆ. ಒಂದು ಅವ್ರು ಮಾಡಿರೋ ಸ್ಕ್ರಿಪ್ಟ್ಗೆ ಅದು ವ್ಯಾಲ್ಯೂ ತುಂಬಬೇಕು ಅಂತ ಅಂದರೆ ನಿಮ್ಮಂತಹ ನಿರ್ಮಾಪಕರು ಇರಲೇಬೇಕು. ಸೊ ನಮ್ಮ ಕನ್ನಡ ಇಂಡಸ್ಟ್ರಿಲಿ ಈಗ ನಿರ್ಮಾಪಕರುಗಳ ಸಂಖ್ಯೆನೇ ಜಾಸ್ತಿ ಇಲ್ಲ, ಬಿಕಾಸ್ ಯಾರು ಮುಂದೆ ಬರೋಕ್ಕೆ ಧೈರ್ಯ ಮಾಡ್ತಾ ಇಲ್ಲ, ಹೆದರ್ತಾ ಇದ್ದಾರೆ, ಕಷ್ಟಕರವಾಗಿದೆ ಅಂತ ಹೇಳಿಬಿಟ್ಟು. ಸೊ ನೀವು ಏನು ಹೇಳೋಕ್ಕೆ ಇಷ್ಟಪಡ್ತೀರಾ, ಎಷ್ಟು ಭರವಸೆ ಕೊಡ್ತೀರಾ ಸಿನಿಮಾದ ಬಗ್ಗೆ? ಮೇಡಮ್, ನಮ್ಮ ನಿರ್ದೇಶಕರು ಬಂದು ಕತೆ ಹೇಳಿದಾಗ ನನಗೆಲ್ಲೋ ಒಂದು ಕಡೆ ಇಲ್ಲ ಸಿನಿಮಾ ಮಾಡಿದರೆ ನನಗೆ ಮುಂದೆ ಒಳ್ಳೆಯದಾಗುತ್ತೆ ಅಂತೇಳ್ಬಿಟ್ಟು ಇದು ಮಾಡ್ತು. ಹಂಗಾಗಿ ನಾವು ಈ ಕತೆ ಒಪ್ಕೊಂಡು ಸಿನಿಮಾ ಮಾಡಿದ್ವಿ. ಆ ಸಿನಿಮಾ ಮಾಡುವಾಗ ಆ ಕಡೆ ಈ ಕಡೆ ಏನೇನೋ ಅನಿಸ್ತಾ ಅಂತ ಫಸ್ಟು ಅನುಭವ ಅಲ್ವ ನಮಗೆ. ಅದಾದಮೇಲೆ ಫಸ್ಟ್ ಕಾಪಿ ನಾವು ತೆಗೆದಾದ್ಮೇಲೆ ಸಿನಿಮಾ ನೋಡಿದ ಮೇಲೆ ನನಗೆ ಏನು ಅನಿಸ್ತಾ ಇತ್ತು, ನಾನು ಏನೇ ಒಂದು ಕೆಲಸ ಮಾಡಲಿ ಆ ಕೆಲಸಕ್ಕೆ ರೆಸ್ಪೆಕ್ಟ್ ಕೊಡಬೇಕು. ಆ ಕೆಲಸದಿಂದ ನನಗೇನಾದರೂ ಒಂದು ಹೆಸರು ಬರಬೇಕು ಮತ್ತು ನನಗೆ ಇದಾಗಬೇಕು, ಒಳ್ಳೆಯದಾಗಬೇಕು. ನಮಗೆ ಒಳ್ಳೆಯದಾದರೆ ನೀವು ಹೇಳ್ದಂಗೆ ಎಲ್ರಿಗೂ ಒಳ್ಳೆಯದಾಗುತ್ತೆ. ಹಂಗಾಗಿ ನಾವು ಕಷ್ಟಪಟ್ಟು ಇದನ್ನು ಮಾಡಿದ್ದೀವಿ. ಫಸ್ಟ್ ಕಾಪಿ ನೋಡಿದಾಗ ನನಗೆ ಇದರಲ್ಲಿ ನೋಡಿ ಲವ್ ಸೆಂಟಿಮೆಂಟು ಇದೆ, ಮದರ್ ಸೆಂಟಿಮೆಂಟ್ ಇದೆ, ಫ್ರೆಂಡ್ಶಿಪ್ ಇದೆ, ಎಲ್ಲ ಫಾದರ್ ಇದು ಇದೆ. ಆಮೇಲೆ ಮದುವೆ ಆದಮೇಲೆ ಯಾವ ರೀತಿ ಲವ್ ಮಾಡಬೇಕು ಅಂತಲೂ ಇದೆ. ಹಂಗಾಗಿ 2.5 ಗಂಟೆ ಎಲ್ಲೂ ನಿಮಗೆ ಒಂದು ನಿಮಿಷ ಇಲ್ಲಿ ಬೋರ್ ಹೊಡಿತಪ್ಪ ಅಂಥೇಳಿ ಯಾವುದೇ ಕಾರಣಕ್ಕೂ ಅನಿಸಲ್ಲ. ನಮ್ಮ ಅದೃಷ್ಟ ಚೆನ್ನಾಗಿದ್ದು, ದೇವ್ರ ಕೃಪೆ, ಜನಗಳ ಆಶೀರ್ವಾದ ಇತ್ತು ಅಂದರೆ ಈ ಸಿನಿಮಾ ಒಂದು ರೆಕಾರ್ಡಲ್ಲಿ ಉಳಿಯುತ್ತೆ ಅನ್ನೋ ನಂಬಿಕೆ ನನ್ನಲ್ಲಿದೆ. ಸೂಪರ್, ಫ್ಯಾಂಟಾಸ್ಟಿಕ್. ಹೀಗೆ ಭರದಿಂದ ಪ್ರಚಾರ ಕಾರ್ಯವನ್ನು ಮಾಡಿ ನಿಮ್ಮ ಸಿನಿಮಾ ಒಳ್ಳೆ ಯಶಸ್ಸನ್ನು ಕಾಣಲಿ. ಹಾಗೆ ನೀವು ಹೇಳಿದ್ರಿ, ಪೃಥ್ವಿ ಅವ್ರು ಹೇಳ್ತಾ ಇದ್ರು, ಹಾಗೆ ಪ್ರಮೋದ್ ಅವರು ಕೂಡ ಹೇಳ್ತಾ ಇದ್ರು, ಇವಾಗ ಏನಾಗ್ಬಿಟ್ಟಿದೆ ಅಂದರೆ ಈ ಸೆಂಟಿಮೆಂಟ್ಗಾಗಿರ್ಬೋದು, ಫೀಲಿಂಗ್ಸ್ಗಾಗಿರ್ಬೋದು, ರಿಲೇಷನ್ಶಿಪ್ಗಾಗಿರ್ಬೋದು ವ್ಯಾಲ್ಯೂನೇ ಇಲ್ಲ. ಅದೆಲ್ಲವನ್ನು ಕೂಡ ಇದರಲ್ಲಿ ಹೇಗೆ ವ್ಯಾಲ್ಯೂ ಕೊಡಬೇಕು, ಹೇಗೆ ವ್ಯಾಲ್ಯೂಯಬಲ್ ಆಗಿದೆ ಅಂತ ಹೇಳ್ಬಿಟ್ಟು ತೋರಿಸಿದ್ದೀವಿ ಅನ್ನುವಂಥ ಅಂಶವನ್ನು ಹೇಳಿದ್ರು. ಖಂಡಿತವಾಗಿಯೂ ಜನರಿಗೆ ರೀಚ್ ಆಗುತ್ತೆ, ಜನರ ಮನಸ್ಸನ್ನು ಮುಟ್ಟುತ್ತೆ ಅಂತ ಭಾವಿಸ್ತಾ ಆಲ್ ದ ವೆರಿ ಬೆಸ್ಟ್. ಕೊನೆಯದಾಗಿ ಡೈರೆಕ್ಟರ್ ಸರ್ ಏನೋ ಹೇಳ್ಬೇಕು ಅಂದ್ಕೊಂಡಿದ್ದೆ. ಇದೇ ಫೆಬ್ರವರಿ 14ಕ್ಕೆ ಬೋನಮ್ ಗಗನಮ್ ಸಿನಿಮಾ ರಿಲೀಸ್ ಆಗುತ್ತೆ. ನೀವು ಥಿಯೇಟ್ರಿಗೆ ಬಂದು ನೋಡಿದ ಮೇಲೆ ನಿಮ್ಮ ಅನುಭವವನ್ನು ನಿಮ್ಮ ಸ್ನೇಹಿತರ ಹತ್ರ ಶೇರ್ ಮಾಡ್ಕೊಳ್ಳಿ. ಖಂಡಿತ ನೀವೇನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಥಿಯೇಟ್ರ್ ಒಳಗಡೆ ಬರ್ತೀರೋ ಅದಕ್ಕೆ ಒಂದು 100 ಪಟ್ಟು ನಿಮಗೆ ಸಿನಿಮಾ ಕೊಡುತ್ತೆ ಅನ್ನೋದು ನನ್ನ ಭರವಸೆ. ಥ್ಯಾಂಕ್ ಯು. ಈಗ ಪೃಥ್ವಿ ಅಂಬಾರ್ ಅವ್ರಿಗೆ ಆಕ್ಷನ್ ಕಟ್ ಹೇಳೋದಂತಂದ್ರೆ ಒಂದು ರೀತಿಯ ಕಷ್ಟದ ಕೆಲಸ ಅಲ್ವೇ ಅಲ್ಲ, ಬಿಕಾಸ್ ಅವ್ರಿಗೆ ಯಾವ ಪಾತ್ರ ಕೊಟ್ಟರು ನೀರು ಕುಡಿದ ಮಾಡ್ಬಿಡ್ತಾರೆ. ಇನ್ನು ಪ್ರಮೋದ್ ಅವರು ಕೂಡ ಕಿರುತೆರೆಯಿಂದ ಬಂದರೂ ಕೂಡ ಯಾರಿಗೇನು ಕಮ್ಮಿ ಇಲ್ಲ ಅನ್ನೋ ಥರನೇ ಆ್ಯಕ್ಟಿಂಗ್ ಮಾಡಿರುವಂಥದ್ದು. ಸೊ ಅವರಿಗೆ ಆಕ್ಷನ್ ಕಟ್ ಹೇಳಿರುವಂತಹ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡೋದಾದ್ರೆ, ನನಗೆ ಪೃಥ್ವಿಗೆ ಈ ಸೆಕೆಂಡ್ ಟೈಮ್ ಆಕ್ಷನ್ ಕಟ್ ಹೇಳ್ತಾರೆ. ಫಸ್ಟ್ ಟೈಮ್ ರಾಜರು ಸಿನಿಮಾದಲ್ಲಿ ಮಾಡಿದ್ರು ಆಲ್ರೆಡಿ ನನ್ನ ಜೊತೆಗೆ. ಸೊ ನನ್ನ ಜೊತೆಗೆ ಮಾಡಿದ್ರು ಆಲ್ರೆಡಿ. ಹಾಗಾಗಿ ಪೃಥ್ವಿ ಮತ್ತು ನಮ್ಮ ನಡುವೆ ಇರೋ ಬಾಂಧವ್ಯ, ಪೃಥ್ವಿ ಹೀರೋ,
ಸೊ ನಾನು ಡೈರೆಕ್ಟ್ರು, ನಮ್ಮ ಹುಡುಗ. ಸೊ ನನಗೆ ಅಷ್ಟು ಹೆಮ್ಮೆ. ಪೃಥ್ವಿ ಬಗ್ಗೆ ತುಂಬ ಒಳ್ಳೆ ಪ್ರಮೋದ್ ಆಲ್ಸೋ. ಅಂದರೆ ಈಗ ನಮ್ಮ ಭುವನಂ ಗಗನಂ ಟೀಮಿಗೆ ಇದು ಏನದು ಜಾಯ್ನ್ ಆಗಿರ್ಬೋದು, ಬಟ್ ಅವ್ರು ಬರ್ತಾ ಬರ್ತಾ ಈಗ ನಮ್ಮಲ್ಲೇ ಒಬ್ರು ಆಗ್ಬಿಟ್ಟಿದ್ದಾರೆ. ನಾವು ಬೆಳಗ್ಗೆ ಇದ್ದರೆ ಪ್ರಮೋದ್, ಪೃಥ್ವಿ, ಮುನೇಗೌಡ ಸರ್, ಗಿರೀಶ್ ದಿನಕ್ಕೆ ಮಿನಿಮಮ್ ಬೆಳಗ್ಗೆ ಎದ್ದ ತಕ್ಷಣ ಸ್ಟಾರ್ಟ್ ಆದರೆ ಸಂಜೆ ಒಳಗಡೆ ಒಂದು 4-5 ಸಾರಿ ಎಲ್ಲರೂ ಮಾತಾಡಿರ್ತೀವಿ, ಸಿನಿಮಾ ವಿಷಯನೇ ಮಾತಾಡ್ತೀವಿ. ಸೊ ಎಲ್ಲಿ ಹೋಗ್ಬೇಕು ಏನು, ಒಬ್ಬ ನಿರ್ಮಾಪಕರು ಸಿನಿಮಾನ ಎಷ್ಟು ಜವಾಬ್ದಾರಿ ತಗೊಂಡು ಕೆಲಸ ಮಾಡ್ತಾರೆ ಅಂದರೆ, ಬೆಳಗ್ಗೆ ಎದ್ದ ತಕ್ಷಣ ಇವಾಗ ನೋಡಿ ನಮ್ಮ ಸಾಂಗ್ ರಿಲೀಸ್ ಆಗಿದೆ, ನೈಟಿಂದ ಹಿಡಿದು ಬೆಳಗ್ಗೆಯಿಂದ ನೈಟ್ವರೆಗೂ ಅವ್ರು ನಮ್ಮನ್ನು ಕೇಳ್ತಾ ಇರ್ತಾರೆ, ಗಿರೀಶ್ ನಡೀತಾ ಇದೆಯಾ, ಇಲ್ಲಿ ಫಾಲೋಅಪ್ ಆಗ್ತಾ ಇದೆಯಾ, ಅಲ್ಲಿ ಫಾಲೋಅಪ್ ಆಗ್ತಾ ಇದೆಯಾ, ನಡೀತಾ ಇದೆಯಾ ಕೆಲಸ, ಚೆನ್ನಾಗಾಗಬೇಕು ಅಂದರೆ ಸಿನಿಮಾ ಚೆನ್ನಾಗಾಗಬೇಕು ಅನ್ನೋದು ಅವ್ರಿಗೆ ತುಂಬ ಒಳ್ಳೆಯ ಇದು ಇದೆ. ಆಮೇಲೆ ಸಿನಿಮಾ ಯಾಕೆ ಚೆನ್ನಾಗಾಗಬೇಕು ಅಂತ ಹೇಳಿದರೆ, ನಿಮಗೆ ಗೊತ್ತು ಕನ್ನಡ ಇಂಡಸ್ಟ್ರಿಯಲ್ಲಿ ನಿರ್ಮಾಪಕರು ಸ್ವಲ್ಪ ರೇರ್, ಓಕೆನಾ. ಒಬ್ಬ ನಿರ್ಮಾಪಕರು ಉಳಿದ್ರೆ ನನ್ನಂಥ ಇನ್ನೊಂದು 4 ಜನ ನಿರ್ದೇಶಕರಿಗೆ ಅವ್ರು ಕೆಲಸ ಕೊಡ್ತಾರೆ. ಅವರು ನಿರ್ಮಾಪಕರಿದ್ದರೆ ನಿರ್ದೇಶಕ ಅಲ್ವಾ, ನಾನು ಏನು ಬೇಕಾದ್ರೂ ಸ್ಕ್ರಿಪ್ಟಲ್ಲಿ ಬರ್ಕೊಂಡಿರ್ಬೋದು, ಬಟ್ ಅದನ್ನು ತೆರೆಗೆ ತರೋರು ಯಾರು, ಅವ್ರು ನಿರ್ಮಾಪಕರು. ಸೊ ನಿರ್ಮಾಪಕರು ನನ್ನಂಥ 4 ಜನರಿಗೆ, ಒಳ್ಳೆ ಪ್ರತಿಭೆಗಳಿಗೆ ಅವರು ಸಿನಿಮಾ ಮಾಡಲಿ, ಸಿನಿಮಾ ಕೊಡಬೇಕು, ಸಿನಿಮಾ ಮಾಡಬೇಕು ಅನ್ನೋದು ನನ್ನ ಉದ್ದೇಶ. ಆ ಉದ್ದೇಶಕ್ಕೋಸ್ಕರನೇ ಭುವನಂ ಗಗನಂ ಚೆನ್ನಾಗಾಗಬೇಕು. ಅಂದರೆ ಆ ಉದ್ದೇಶಕ್ಕೆ ಅಂತ ಅಲ್ಲ, ಭುವನಂ ಗಗನಂಗೆ ಚೆನ್ನಾಗಾಗಬೇಕು ಅಂಥೇಳಿ ಅದ್ರ ಒಳಗಡೆ ಎಲ್ಲ ಅಂಶಗಳು ಇದೆ. ಆ ಅಂಶಗಳು ಜನರಿಗೆ ಇಷ್ಟ ಆದರೆ ಒಬ್ಬ ನಿರ್ಮಾಪಕ ಮತ್ತು ನಿರ್ದೇಶಕರು ಇಬ್ಬರೂ ಸರ್ವೈವ್ ಆಗ್ತಾರೆ ಅನ್ನೋದು ನನ್ನ ಉದ್ದೇಶ. ಫೈನ್ ಸರ್, ಹೇಳ್ತಾ ಇದ್ರು ಒಬ್ಬರು ನಿರ್ಮಾಪಕರಿದ್ದರೆ ಎಷ್ಟೋ ಜನ ನಿರ್ದೇಶಕರಿಗೆ ಸಹಾಯ ಆಗುತ್ತೆ. ಅವ್ರು ಮಾಡಿರೋ ಸ್ಕ್ರಿಪ್ಟ್ಗೆ ಅದು ವ್ಯಾಲ್ಯೂ ತುಂಬಬೇಕು ಅಂತ ಅಂದರೆ ನಿಮ್ಮಂಥ ನಿರ್ಮಾಪಕರು ಇರಲೇಬೇಕು. ಸೊ ನಮ್ಮ ಕನ್ನಡ ಇಂಡಸ್ಟ್ರೀಲಿ ಈಗ ನಿರ್ಮಾಪಕರುಗಳ ಸಂಖ್ಯೆನೇ ಜಾಸ್ತಿ ಇಲ್ಲ. ಬಿಕಾಸ್ ಯಾರು ಮುಂದೆ ಬರೋಕ್ಕೆ ಧೈರ್ಯ ಮಾಡ್ತಾ ಇಲ್ಲ, ಹೆದರ್ತಾ ಇದ್ದಾರೆ, ಕಷ್ಟಕರವಾಗಿದೆ ಅಂತ ಹೇಳಿಬಿಟ್ಟು. ಸೊ ನೀವು ಏನು ಹೇಳೋಕ್ಕೆ ಇಷ್ಟಪಡ್ತೀರಾ, ಎಷ್ಟು ಭರವಸೆ ಕೊಡ್ತೀರಾ ಸಿನಿಮಾದ ಬಗ್ಗೆ? ಮೇಡಮ್, ನಮ್ಮ ನಿರ್ದೇಶಕರು ಬಂದು ಕತೆ ಹೇಳಿದಾಗ ನನಗೆಲ್ಲೋ ಒಂದು ಕಡೆ ಇಲ್ಲ ಸಿನಿಮಾ ಮಾಡಿದರೆ ನನಗೆ ಮುಂದೆ ಒಳ್ಳೆಯದಾಗುತ್ತೆ ಅಂತೇಳ್ಬಿಟ್ಟು ಇದು ಮಾಡ್ತು. ಹಂಗಾಗಿ ನಾವು ಈ ಕತೆ ಒಪ್ಕೊಂಡು ಸಿನಿಮಾ ಮಾಡಿದ್ವಿ. ಆ ಸಿನಿಮಾ ಮಾಡುವಾಗ ಆ ಕಡೆ ಈ ಕಡೆ ಏನೇನೋ ಅನಿಸ್ತಾ ಅಂತ ಫಸ್ಟು ಅನುಭವ ಅಲ್ವ ನಮಗೆ. ಅದಾದಮೇಲೆ ಫಸ್ಟ್ ಕಾಪಿ ನಾವು ತೆಗೆದಾದ್ಮೇಲೆ ಸಿನಿಮಾ ನೋಡಿದ ಮೇಲೆ ನನಗೆ ಏನು ಅನಿಸ್ತಾ ಇತ್ತು, ನಾನು ಏನೇ ಒಂದು ಕೆಲಸ ಮಾಡಲಿ ಆ ಕೆಲಸಕ್ಕೆ ರೆಸ್ಪೆಕ್ಟ್ ಕೊಡಬೇಕು. ಆ ಕೆಲಸದಿಂದ ನನಗೇನಾದರೂ ಒಂದು ಹೆಸರು ಬರಬೇಕು ಮತ್ತು ನನಗೆ ಇದಾಗಬೇಕು, ಒಳ್ಳೇದಾಗಬೇಕು. ನಮಗೆ ಒಳ್ಳೇದಾದರೆ ನೀವು ಹೇಳ್ದಂಗೆ ಎಲ್ರಿಗೂ ಒಳ್ಳೇದಾಗುತ್ತೆ. ಹಂಗಾಗಿ ನಾವು ಕಷ್ಟಪಟ್ಟು ಇದನ್ನು ಮಾಡಿದ್ದೀವಿ. ಫಸ್ಟ್ ಕಾಪಿ ನೋಡಿದಾಗ ನನಗೆ ಇದರಲ್ಲಿ ನೋಡಿ ಲವ್ ಸೆಂಟಿಮೆಂಟು ಇದೆ, ಮದರ್ ಸೆಂಟಿಮೆಂಟ್ ಇದೆ, ಫ್ರೆಂಡ್ಶಿಪ್ ಇದೆ, ಎಲ್ಲ ಫಾದರ್ ಇದು ಇದೆ. ಆಮೇಲೆ ಮದುವೆ ಆದಮೇಲೆ ಯಾವ ರೀತಿ ಲವ್ ಮಾಡಬೇಕು ಅಂತಲೂ ಇದೆ. ಹಂಗಾಗಿ 2.5 ಗಂಟೆ ಎಲ್ಲೂ ನಿಮಗೆ 1 ನಿಮಿಷ ಇಲ್ಲಿ ಬೋರ್ ಹೊಡಿತಪ್ಪ ಅಂಥೇಳಿ ಯಾವುದೇ ಕಾರಣಕ್ಕೂ ಅನಿಸಲ್ಲ. ನಮ್ಮ ಅದೃಷ್ಟ ಚೆನ್ನಾಗಿದ್ದು, ದೇವ್ರ ಕೃಪೆ, ಜನಗಳ ಆಶೀರ್ವಾದ ಇತ್ತು ಅಂದರೆ ಈ ಸಿನಿಮಾ ಒಂದು ರೆಕಾರ್ಡಲ್ಲಿ ಉಳಿಯುತ್ತೆ ಅನ್ನೋ ನಂಬಿಕೆ ನನ್ನಲ್ಲಿದೆ. ಸೂಪರ್, ಫ್ಯಾಂಟಾಸ್ಟಿಕ್. ಹೀಗೆ ಭರದಿಂದ ಪ್ರಚಾರ ಕಾರ್ಯವನ್ನು ಮಾಡಿ ನಿಮ್ಮ ಸಿನಿಮಾ ಒಳ್ಳೆಯ ಯಶಸ್ಸನ್ನು ಕಾಣಲಿ. ಹಾಗೆ ನೀವು ಹೇಳಿದ್ರಿ, ಪೃಥ್ವಿ ಅವ್ರು ಹೇಳ್ತಾ ಇದ್ರು, ಹಾಗೆ ಪ್ರಮೋದ್ ಅವರು ಕೂಡ ಹೇಳ್ತಾ ಇದ್ರು, ಇವಾಗ ಏನಾಗ್ಬಿಟ್ಟಿದೆ ಅಂದರೆ ಈ ಸೆಂಟಿಮೆಂಟ್ಗಾಗಿರ್ಬೋದು, ಫೀಲಿಂಗ್ಸ್ಗಾಗಿರ್ಬೋದು, ರಿಲೇಷನ್ಶಿಪ್ಗಾಗಿರ್ಬೋದು ವ್ಯಾಲ್ಯೂನೇ ಇಲ್ಲ. ಅದೆಲ್ಲವನ್ನು ಕೂಡ ಇದರಲ್ಲಿ ಹೇಗೆ ವ್ಯಾಲ್ಯೂ ಕೊಡಬೇಕು, ಹೇಗೆ ವ್ಯಾಲ್ಯೂಯಬಲ್ ಆಗಿದೆ ಅಂತ ಹೇಳ್ಬಿಟ್ಟು ತೋರಿಸಿದ್ದೀವಿ ಅನ್ನುವಂಥ ಅಂಶವನ್ನು ಹೇಳಿದ್ರು. ಖಂಡಿತವಾಗಿಯೂ ಜನರಿಗೆ ರೀಚ್ ಆಗುತ್ತೆ, ಜನರ ಮನಸ್ಸನ್ನು ಮುಟ್ಟುತ್ತೆ ಅಂತ ಭಾವಿಸ್ತಾ ಆಲ್ ದ ವೆರಿ ಬೆಸ್ಟ್. ಕೊನೆಯದಾಗಿ ಡೈರೆಕ್ಟರ್ ಸರ್ ಏನೋ ಹೇಳ್ಬೇಕು ಅಂದ್ಕೊಂಡಿದ್ದಾರೆ. ಇದೇ ಫೆಬ್ರವರಿ 14ಕ್ಕೆ ಭುವನಂ ಗಗನಂ ಸಿನಿಮಾ ರಿಲೀಸ್ ಆಗುತ್ತೆ. ನೀವು ಥಿಯೇಟ್ರಿಗೆ ಬಂದು ನೋಡಿದ ಮೇಲೆ ನಿಮ್ಮ ಅನುಭವವನ್ನು ನಿಮ್ಮ ಸ್ನೇಹಿತರ ಹತ್ರ ಶೇರ್ ಮಾಡ್ಕೊಳ್ಳಿ. ಖಂಡಿತ ನೀವೇನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಥಿಯೇಟ್ರ್ ಒಳಗಡೆ ಬರ್ತೀರೋ ಅದಕ್ಕೆ ಒಂದು 100 ಪಟ್ಟು ನಿಮಗೆ ಈ ಸಿನಿಮಾ ಕೊಡುತ್ತೆ ಅನ್ನೋದು ನನ್ನ ಭರವಸೆ. ಥ್ಯಾಂಕ್ ಯು.